ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ರೆಸಿಪಿ, ಲಡ್ಡು ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಲೇಬೇಕು. ಹಾಗೆ ಮ್ಯಾಂಗೋ ಪಲ್ಪ್ನ ಬಳಸ್ಕೊಂಡು ಮಾಡುವಂಥ ಒಂದು ಮ್ಯಾಂಗೋ ಲಡ್ಡು. ಸೊ ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆನಾ? ನಾನಿಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ತಲುಪುತ್ತೆ. ಇವಾಗ ಒಣ ಕೊಬ್ಬರಿನ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೆಸಿಗೇಟೆಡ್ ಕೊಕೊನಟ್ ಅಂತ ಸಿಗುತ್ತೆ ರೆಡಿಯಾಗಿ, ಅದನ್ನು ಕೂಡ ಬಳಸ್ಬೋದು. ಹಾಗೆ ಮನೆಯಲ್ಲೇ ಇರೋವಂಥ ಒಣ ಕೊಬ್ಬರಿನೂ ಕೂಡ ನೀವು ಪುಡಿ ಮಾಡಿಕೊಂಡು ಅದನ್ನು ಕೂಡ ಬಳಸ್ಬೋದು. ಎರಡು ಚೆನ್ನಾಗಿರುತ್ತೆ. ಯಾವ್ದು ಬೇಕಾದರೂ ನಿಮ್ಮ ಕನ್ವೀನಿಯನ್ಸ್ಗೆ ಯಾವ್ದು ಬೇಕಾದರೂ ನೀವು ಬಳಸಬಹುದು. ನೀಟಾಗಿ ರೋಸ್ಟ್ ಮಾಡ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟು. ಹಾಗಂತ ಅದು ತುಂಬ ಕಲರ್ ಚೇಂಜ್ ಆಗಿ ರೆಡ್ ಆಗೋವರೆಗೂ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ತುಪ್ಪ ಹಾಕ್ಕೊಂಡು ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ರೋಸ್ಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ತುಪ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಕಡಿಮೆ ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಒಂದು 5ರಿಂದ ಒಂದು 8-10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ತುಂಬ ಹೆಲ್ದಿ ರೆಸಿಪಿ ಕೂಡ ಮಕ್ಕಳಿಗೆ ಕೂಡ ನೀವು ಮಾಡಿಕೊಡ್ಬೋದು. ಸೊ ಇವಾಗ ರೋಸ್ಟ್ ಆದ ನಂತರ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಪ್ಯಾಕೆಟಲ್ಲಿ ಮಿಲ್ಕ್ ಪೌಡರ್ ಸಿಗುತ್ತಲ್ಲ, ಸೊ ಅದನ್ನು ಬಳಸ್ತಾ ಇದ್ದೀನಿ. ನಿಮಗೆ ಅದು ಬಳಸ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಬಳಸಬಹುದು. ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. 1 2 to 3 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟವ್ನ ಆಫ್ ಮಾಡಿದ್ದೀನಿ, ಸ್ಟವ್ ಆನಲ್ಲಿಲ್ಲ. ಸೊ ನಿಮಗೆ ಕಾಣಿಸ್ಲಿ ನೀಟಾಗಿ ಅನ್ನೋ ಕಾರಣದಿಂದ ಇಲ್ಲೇ ಇಟ್ಕೊಂಡು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಮಿಲ್ಕ್ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಡಿಮೆನೇ ಹಾಕ್ಕೊಳ್ಳಿ. ಒಂದು 3 to 4 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ನೀವೆಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀರ ನೋಡಿಕೊಂಡು ಅದರ ಅನುಗುಣವಾಗಿ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು ಮ್ಯಾಂಗೋ ಪಲ್ಪ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1-2 ಮ್ಯಾಂಗೋ ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಇದರ ಜೊತೆ ಬಳಸ್ತಾ ಇದ್ದೀನಿ. ನೀವು ಲಡ್ಡು ಮಾಡೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಅಷ್ಟು ನೀವು ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕಿ ಪಲ್ಪ್ ಮಾಡ್ಕೋಬೇಡಿ, ಯಾಕಂದರೆ ಆ ನೀರು ಹಾಕ್ದೇನೆ ಮ್ಯಾಂಗೋ ಪಲ್ಪ್ನ ರೆಡಿ ಮಾಡ್ಕೊಳ್ಳಿ. ಸೊ ನೀರು ಹಾಕ್ಕೊಂಡು ನೀವು ರುಬ್ಕೊಂಡ್ಬಿಟ್ರೆ ಅಲ್ಲಿ ಕನ್ಸಿಸ್ಟೆನ್ಸಿ ತುಂಬ ತೆಳು ಆಗೋದ್ರಿಂದ ನಿಮಗೆ ಉಂಡೆ ಕಟ್ಟಲಿಕ್ಕೆಲ್ಲ ಸರಿ ಹೋಗಲ್ಲ. ಸೊ ಹಾಗಾಗಿ ಬರೀ ಪಲ್ಪ್ ಮಾತ್ರ ನೀವು ಮಿಕ್ಸಿ ಮಾಡ್ಕೊಳ್ಳಿ, ಅದಕ್ಕೆ ನೀರಿನ ಅವಶ್ಯಕತೆ ಬೀಳಲ್ಲ. ಮಿಕ್ಸಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಪಲ್ಪ್ನ ಎಕ್ಸ್ಟ್ರಾ ಇದ್ದರೆ ಎತ್ತಿಟ್ಕೊಂಡಿರಿ. ನಿಮಗೆ ಬೇಕು ಅನ್ನಿಸ್ದಾಗ ಒಂದೊಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಕ್ವಿಕ್ಕಾಗುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರೋವಂಥ ರೆಸಿಪಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಇಲ್ಲಿ ಮ್ಯಾಂಗೋ ಪಲ್ಪ್ ಹಾಕಿದ್ದೀನಿ, ಬೇರೆ ಏನಾದರೂ ಯೂಸ್ ಮಾಡ್ಬೋದಾ ಅಂತ ಕೇಳೋರು, ನೀವು ಚಾಕ್ಲೇಟ್ ಇರುತ್ತಲ್ಲ, ಚಾಕ್ಲೇಟ್ ಸಿರಪ್ಪು ಕೂಡ ನೀವು ಹಾಕೋಬೋದು. ಸೊ ಚಾಕ್ಲೇಟ್ ಲಡ್ಡು ಆಗುತ್ತೆ. ತುಂಬಾ ರೆಸಿಪೀಸ್ ಇದರಿಂದ ನಾವು ಮಾಡ್ಕೋಬೋದು, ತುಂಬ ಹೆಲ್ದಿಯಾಗಿ ಮಾಡ್ಕೋಬೋದು. ಆಮೇಲೆ ಕೋಕೋ ಪೌಡರ್ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಕೋಬೋದು. ಅದ್ರ ಜೊತೆ ಸ್ವಲ್ಪ ವಾರ್ಮ್ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಲಡ್ಡು ಮಾಡ್ಬೋದು. ಅದು ಕೂಡ ಚಾಕ್ಲೇಟ್ ಲಡ್ಡು ಥರನೇ ಆಗುತ್ತೆ. ತುಂಬ ಅಂದರೆ ತುಂಬ ವೆರೈಟೀಸ್ ನೀವು ಮಾಡ್ಕೋಬೋದು. ನಾನು ಮ್ಯಾಂಗೋ ಸೀಸನಲ್ಲಿ ಈ ರೆಸಿಪಿನೇ ಟ್ರೈ ಮಾಡಿದ್ದೆ. ನೀವು ಫ್ರೂಟ್ ಪಲ್ಪ್ ಕೂಡ ಹಾಕ್ಕೊಂಡು ಈ ಥರ ಟ್ರೈ ಮಾಡ್ಬೋದು, ಬಟ್ ಮ್ಯಾಂಗೋನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇರೆ ಹಣ್ಣುಗಳಲ್ಲಿ ತುಂಬ ನೀರಿನಂಶ ಇದ್ದರೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕೆ ಅಷ್ಟು ಕನ್ವೀನಿಯನ್ಸ್ ಅನಿಸಲ್ಲ. ಮ್ಯಾಂಗೋ ಆಗಿದ್ದರಿಂದ ಸ್ವಲ್ಪ ಅದು ಕ್ರೀಮಿ ಥರ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡಾಗ ನೀಟಾಗಿ ನೀವು ಉಂಡೆ ಮಾಡೋ ಅದಕ್ಕೆ ಕಲಿಸ್ಕೊಳ್ಳಿ. ಅದು ವೆರಿ ಇಂಪಾರ್ಟೆಂಟ್. ತುಂಬ ಜಾಸ್ತಿ ಹಾಕ್ಕೊಂಡು ಆಮೇಲೆ ಅದನ್ನು ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನೀವು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದಿದ್ದರಿಂದ ಇಲ್ಲಿ
ಬೆಲ್ಲದ ಪೌಡರ್ನ ನಾನು ಬಳಸ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಬಳಸ್ಬಹುದು, ಸಕ್ಕರೆ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೋದು ಬೆಲ್ಲ ಇಷ್ಟ ಇಲ್ಲ ಅಂದರೆ. ಅಥವಾ ಈ ಥರ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಉಂಡೆ ಬೆಲ್ಲ ಇರುತ್ತಲ್ಲ ಅದನ್ನು ಕೂಡ ಪುಡಿ ಮಾಡಿ ಅದನ್ನು ಕೂಡ ಬಳಸ್ಕೋಬೋದು. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಬಳಸ್ಕೋಬೋದು. ಇವಾಗ ಇದು ಎಲ್ಲ ಮಿಕ್ಸ್ಚರ್ ಏನಿದೆಯಲ್ಲ ಆರಿದೆ, ಹಾಗಾಗಿ ನನ್ನ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ನೋಡಿಕೊಂಡು ಬಿಸಿ ಇದೆಯಾ ಆರಿದೆಯಾ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹುರಿಯೋದ್ರಿಂದ ಹಿಡಿದು ಲಡ್ಡು ಮಾಡೋವರೆಗೂ ಕೂಡ ನಿಮ್ಗೊಂದು ಹಾಫ್ ಆನ್ ಅವರಲ್ಲಿ ಈ ರೆಸಿಪಿ ಆಗೋಗ್ಬಿಡುತ್ತೆ. ಅಷ್ಟು ಕ್ವಿಕ್ಕಾಗಿ ಸಂಜೆ ಸ್ನ್ಯಾಕ್ಸಿಗೆ ಥರ ಮಕ್ಕಳಿಗೆ ನೀವು ಮಾಡ್ಕೊಳ್ಬೋದು. ನಿಮಗೂ ಕೂಡ ಕ್ವಿಕ್ಕಾಗಿ ಯಾರಾದರೂ ರಿಲೇಟಿವ್ಸ್ ಬಂದರೆ ಅವ್ರಿಗೂ ಕೂಡ ಮಾಡ್ಬೋದು. ಹಾಗೆ ಮ್ಯಾಂಗೋ ಇಲ್ಲ ಅಂದರೆ ನಾನು ಹೇಳ್ದಂಗೆ ನೀವು ಕೋಕೋ ಪೌಡರ್, ಚಾಕ್ಲೇಟ್ ಪೌಡರ್ ಅದನ್ನು ಯೂಸ್ ಮಾಡ್ಕೊಂಡು ನೀವು ಎನಿಥಿಂಗ್ ಅದನ್ನು ಹಾಕ್ಕೊಂಡ್ರೆ ಅದು ಕೂಡ ಚಾಕ್ಲೇಟ್ ಲಡ್ಡು ಥರ ಆಗುತ್ತೆ. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ನೀವು ಮುಂಚೆನೇ ನೀಟಾಗಿ ಚಿಕ್ಕದಾಗಿ ಪುಡಿ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ. ನಾನು ಬೆಲ್ಲದ ಪುಡಿನೇ ಡೈರೆಕ್ಟಾಗಿ ಸಿಗುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು 10 ನಿಮಿಷ ಬಿಟ್ಟರೆ ಸ್ವೀಟ್ ಕೂಡ ಚೆನ್ನಾಗಿ ಅದರ ಜೊತೆ ಹೊಂದ್ಕೊಳ್ಳುತ್ತೆ. ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳುವಾಗಿಬಿಡುತ್ತೆ, ನಿಮಗೆ ಉಂಡೆ ಕಟ್ಟಲಿಕ್ಕೆ ಅನುಕೂಲ ಆಗೋಲ್ಲ. ಅದಕ್ಕೆ ನೋಡಿ ನೀವು ಪಲ್ಪನ್ನು ಎಷ್ಟು ಬೇಕೋ ಅಷ್ಟೇ ಮ್ಯಾಂಗೋ ಪಲ್ಪನ್ನ ಹಾಕ್ಕೊಳ್ಳಿ. ನೋಡಲಿಕ್ಕೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ, ಲಡ್ಡು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿಕೊಂಡ್ರೆ ನೀವು ಇದಕ್ಕೆ ಫ್ಯಾನ್ ಆಗಿ ಹೋಗ್ಬಿಡ್ತೀರ. ಯಾರ್ಯಾರಿಗೆಲ್ಲ ಮ್ಯಾಂಗೋ ಇಷ್ಟನೋ ಅವ್ರು ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಗಾತ್ರಕ್ಕೆ ಅಂದರೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಲಡ್ಡು ನೋಡಿಕೊಂಡು ಅಷ್ಟಕ್ಕೆ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ, ತುಂಬ ದೊಡ್ಡದು ಮಾಡ್ತಾಯಿಲ್ಲ, ತುಂಬ ಚಿಕ್ಕದು ಕೂಡ ಮಾಡ್ತಾಯಿಲ್ಲ. ಸ್ವೀಟ್ ಅಂದ ತಕ್ಷಣ ಕೆಲವರು ತುಂಬ ಜಾಸ್ತಿ ಇಷ್ಟಪಡಲ್ಲ. ಸೊ 1-2 ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡದು ಮಾಡಿಕೊಂಡ್ರೆ ತಿನ್ನೋದಕ್ಕೂ ಬೋರ್ ಅನಿಸ್ಬಿಡುತ್ತೆ ತುಂಬ ದೊಡ್ಡದಿದ್ದರೆ. ಸೊ ನಮ್ಮ ಮನೇಲಿ ಎಲ್ಲರೂ ಅದೇ ಥರ ಫೀಲ್ ಮಾಡ್ಕೊತಾರೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಈ ಮಾಡಿರೋಂಥ ಲಡ್ಡುಗಳನ್ನ ನಾನು ಏನು ಕೊಕೊನಟ್ ಪೌಡರ್ ಇರುತ್ತಲ್ಲ ಅದರಲ್ಲಿ ಒಂದು ಸತಿ ರೋಲ್ ಮಾಡಿಕೊಂಡ್ರೆ ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.